ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ಇವತ್ತು ನಾವು ಸರ್ವ ದೇವತಾ ವಶ್ಯ ಅಥವಾ ರಾಜವಶ್ಯ, ದೇವವಶ್ಯ ಅಥವಾ ಪುರುಷ ಸ್ತ್ರೀ ವಶ್ಯ, ಈ ರೀತಿ ಸಾಕಷ್ಟು ವಶ್ಯಗಳಿರ್ತವೆ. ದೇವತೆಗಳಿಗೂ ವಶ್ಯ ಮಾಡ್ಕೋಬೋದು. ಮತ್ತು ಅದೇ ರೀತಿ ಅಥವಾ ಸ್ತ್ರೀ ಪುರುಷ ಅಥವಾ ಹೆಂಡತಿ ಅಥವಾ ಗಂಡ, ಈ ರೀತಿ ಯಾರಿಗಾದರೂ ಒಂದು ಆಕರ್ಷಣೆ ಆಗಬೇಕು ಅನ್ನೋದಿದ್ರೆ ಕೂಡ ಇದು ಮಾಡ್ಕೋಬೇಕು. ರಾಜ್ಯವಶ್ಯ ಅಂದರೆ ನೀವು ಸರ್ವಕಾರ್ಯಕ್ಕೆ ಯಾವುದಕ್ಕೂ ಹೋಗ್ತಾ ಇದ್ದೀರಾ, ರಾಜ್ಯಕ್ಕೆ ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಯಾವುದೋ ಒಂದು ರಾಜಕೀಯ ಇದ್ರ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀರಾ, ಆವಾಗ ಅಲ್ಲಿ ನಿಮ್ಮ ಎದುರು ಇದ್ದಂಥ ಒಬ್ಬ ರಾಜಕಾರಣಿನೋ ಅಥವಾ ರಾಜಕೀಯದವರು ನಿಮಗೆ ವಶ್ಯ ಆಗಬೇಕು. ಇಂಥದಕ್ಕೆ ಒಂದು ಅದ್ಭುತವಾದಂಥ ಒಂದು ತಂತ್ರ ಅಂತ ಹೇಳ್ಕೊಬೋದು. ಇದಕ್ಕೆ ಬೇಕಾಗಿರೋಂಥ ನೋಡಿ, ಇದು ಒಂದು ಪಳನಿ ವಿಭೂತಿ ಅಂದರೆ ಭಸ್ಮ, ಪಳನಿ ಭಸ್ಮನೇ ಬೇಕು. ಅಂದರೆ ಅದು ಗಮ್ ಅಂತ ಇರುತ್ತೆ, ಬೇರೆದು ತೊಗೊಂಡ್ರೆ ನೀವು ಅದು ಆ ಥರ ಸ್ಮೆಲ್ ಇರೋದಿಲ್ಲ. ಹಾಗಾಗಿ ಪಳನಿ ಇದು ತೊಗೊಂಡಾಗ ನಿಮಗೆ ಅದು ಭಾಳ ಒಂದು ಸುವಾಸನೆಯುತವಾಗಿರುತ್ತೆ. ಮತ್ತು ಬೇಕಾಗಿರೋದು ಅದಕ್ಕೆ ಒಂದು ಮಲ್ಲಿಗೆ ಹೂವು, ಸ್ವಲ್ಪ ಅಂದರೆ 1-2 ಆದರೂ ಆಗುತ್ತೆ. ನಿಮಗೆ ತೋರಿಸ್ಲಿಕ್ಕಾಗಿ ನಾನು ಇಲ್ಲಿ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಬೇಕಾಗಿರೋದು ಒಂದು ಮಲ್ಲಿಗೆ ಕಡ್ಡಿ. ನಾನು ಇಲ್ಲಿ ಎಲೆ ಬಿಡಿಸಿಲ್ಲ, ನಿಮಗೆ ತೋರ್ಸೋಕ್ಕಾದ್ರೆ ನಾನು ಎಲೆ ಮಲ್ಲಿಗೆ ಕಡ್ಡಿ ತೊಗೊಂಡಿದ್ದೀನಿ. ಅದು ಈ ಮಲ್ಲಿಗೆ ಕಡ್ಡಿಲಾದರೂ ತೊಗೋಬೋದು. ಅಥವಾ ಇಲ್ಲಿ ನಾನು ಒಂದು ತಾಮ್ರದ ಒಂದು ಕಡ್ಡಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ನಾನು ತಾಮ್ರದ ಕಡ್ಡಿ ತೊಗೊಂಡಿದ್ದೀನಿ. ನೀವು ಬೇಕು ಅಂತಂದರೆ ಈ ಥರ ಮಲ್ಲಿಗೆ ಕಡ್ಡಿ ತೊಗೋಬೋದು. ಇದನ್ನು ಏನು ಮಾಡಬೇಕು, ಇದಕ್ಕೆಲ್ಲ ಯಾವ ರೀತಿ ಮಾಡಬೇಕು, ಈ ರೀತಿ ಇದನ್ನು ಹೆಂಗೆ ನಾವು ತಯಾರು ಮಾಡ್ಕೊಳ್ಳೋದು. ನಮಗೆ ಸಾಕಷ್ಟು ರಾಜಕೀಯದಲ್ಲಿ ಒಂದು ವರ್ಚಸ್ಸಿದೆ. ನಾವು ಯಾವಾಗಲೂ ರಾಜಕೀಯವ್ರ ಹತ್ರ ಮಾತಾಡ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ. ಅವರು ನಮಗೆ ವಶ್ಯ ಆಗಬೇಕು. ಮತ್ತು ಬೇರೆ ಒಂದು ಒಬ್ಬ ನಾಯಕನಾಗಿ ಇದ್ದೀವಿ ನಾವು. ಆ ನಾಯಕರಾಗಿದ್ದಾಗ ನಮಗೆ ಅವ್ರು ಬೆಲೆ ಕೊಡಬೇಕು, ನಮ್ಮ ಮಾತನ್ನು ಅವ್ರು ಕೇಳಬೇಕು, ಅವರು ನಮಗೆ ವಶ್ಯ ಆಗಬೇಕು ಅಂತಂದರೆ ಅದಕ್ಕೆ ಇದೆಲ್ಲದಕ್ಕೂ ಇದು ಒಂದೇ ಬರುತ್ತೆ. ಮತ್ತು ವಾಕ್ಸಿದ್ಧಿ ಬರುತ್ತೆ, ಮುಖವಶ್ಯ ಬರುತ್ತೆ. ಇದೆಲ್ಲ ಈಗ ನೀವು ಮಾತಾಡ್ತಾ ಇರೋದು ಅವ್ರಿಗೇನೋ ಒಂದು ರೀತಿ ಮತ್ತೆ ಕೇಳಬೇಕು, ಅವ್ರ ಮಾತು ಮತ್ತೆ ಕೇಳಬೇಕು ಅನ್ನೋದು ಒಂದು ಆಕರ್ಷಣೆ ಆಗ್ತಾ ಇರುತ್ತೆ. ಅದೇ ರೀತಿ ಮುಖವಶ್ಯ ಕೂಡ ಅಷ್ಟೇ. ಮುಖವಶ್ಯ ಅಂತಂದರೆ ಮುಖನ ಅವರು ಎಷ್ಟು ಒಂದು ಚೆನ್ನಾಗಿದೆ ಅವ್ರ ಮುಖ ಅಂತ ನಾವೀಗ ಕೆಲವ್ರು ನೋಡ್ತೀವಿ, ಕೆಲವ್ರು ನೋಡಿದಾಗ ಅನಿಸುತ್ತೆ ಇವ್ರ ಕೈ ಎತ್ತಿ ಮುಗಿಬೇಕಪ್ಪ ಅನ್ನೋ ಒಂದು ಭಾವನೆ ಬರುತ್ತೆ ನಮಗೆ. ಅದೇ ಒಂದು ಮುಖವಶ್ಯ. ಮುಖವಶ್ಯ ಅಂದರೆ ಬೇರೆದೆಲ್ಲೋ ಕೆಟ್ಟದ ರೀತಿಯಲ್ಲ. ಮುಖವಶ್ಯ ಅಂದರೆ ಒಂದು ವರ್ಚಸ್ಸು. ಆ ವರ್ಚಸ್ಸಿದ್ದಾಗ ಎಂಥವ್ರಿಗೂ ಕೂಡ ನೋಡಿದ ತಕ್ಷಣ ಕೈ ಎತ್ತಿ ಮುಗಿಬೇಕು, ಇವ್ರು ನೋಡಿ ಎಷ್ಟು ಒಂದು ಇದಾಗಿದ್ದಾರೆ, ಏನೋ ಎಷ್ಟು ಒಂದು ದೈವ ಕಳೆ ಇದೆ ಅನ್ನೋದು ಕೆಲವರು ಮಾತಾಡ್ತೀವಿ ನಾವು. ಅದೇ ರೀತಿ ಇಂಥ ವರ್ಚಸ್ಗೆಲ್ಲ ಬೇಕು ಅಂತಂದರೆ ಇಂಥದ್ದನ್ನ ನಾವು ಮಾಡಬೇಕು. ನೋಡಿ, ಇದಕ್ಕೊಂದು ತಾಮ್ರದ್ದು ಬೇಕಾಗುತ್ತೆ, ಒಂದು ತಾಮ್ರದ ತಟ್ಟೆ. ಈ ತಟ್ಟೆಗೆ ನೀವು ಈ ಒಂದು ಅಂದರೆ ನಾನು ಮೊದಲೇ ಹೇಳ್ದಂಗೆ ಸುವಾಸನೆ ಆಗಿರಬೇಕು. ಅಂದರೆ ಪಳನಿ ತೊಗೊಂಡ್ರೆ ಆ ಸುವಾಸನೆ ಬರುತ್ತೆ. ಬೇರೆದ್ರಲ್ಲಿ ನನಗೆ ಅಷ್ಟು ಗೊತ್ತಿಲ್ಲ, ನಾನು ಯಾವಾಗಲೂ ತೊಗೊಳ್ಳೋದು ಪಳನಿನೇ ತೊಗೊಳ್ತೀನಿ. ಹಾಗಾಗಿ ನಾನು ಅದೇ ನಿಮಗೆ ಬೇಕಾಗಿರೋದು ಬೇರೆ ಯಾವುದೇ ಇದ್ರೂ ತೊಗೋಬೋದು. ಅದನ್ನು ಈ ರೀತಿ ಹರಡ್ಕೋಬೇಕು. ನೀವು ಹರಡ್ಕೊಂಡು ಇಲ್ಲಿ ತ್ರಿಕಾರ ಹಾಕ್ಕೋಬೇಕು. ನೋಡಿ, ಇಲ್ಲಿ ನಾನು ಯಾಕೆ ನಿಮಗೆ ಇಲ್ಲಿ ಕಾಣಲ್ಲ, ಅದಕ್ಕಾಗಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಟ್ರಯಾಂಗಲ್ ಡಿಸೈನು ಅಂತ ಹೇಳ್ತೀವಿ ನೋಡಿರಿ, ಈ ರೀತಿ. ಮತ್ತು ಇದಕ್ಕೆ ತ್ರಿಶೂಲಗಳನ್ನ ಹಾಕ್ಕೋಬೇಕು. ಈ ರೀತಿ ತ್ರಿಶೂಲ ಹಾಕ್ಕೋಬೇಕು. ಇಲ್ಲಿ ನಿಮಗೆ ಕಾಣ್ದಿರೋದ್ರಿಂದ ನೀವು ನಾನು ಇಲ್ಲಿ ಮಾಡಿ ತೋರಿಸಿ 3 ಕಡೆಗೂ ಒಂದು ತ್ರಿಶೂಲ ಹಾಕ್ಕೋಬೇಕು. ಈ ರೀತಿ ತ್ರಿಶೂಲ ಹಾಕ್ಕೊಂಡು ಅದಕ್ಕೆ ಒಂದು ಮಲ್ಲಿಗೆ ಹೂವು ಮಧ್ಯದಲ್ಲಿ ಮಲ್ಲಿಗೆ ಹೂವು ಹಾಕಬೇಕು. ನೋಡಿ, ನಾನು ಮಧ್ಯದಲ್ಲಿ ಮಲ್ಲಿಗೆ ಹೂವು ಹಾಕ್ತಾಯಿದ್ದೀನಿ. ಮಲ್ಲಿಗೆ ಹೂವು ಹಾಕ್ಕೋಬೇಕು. ಇದಕ್ಕೆ ಬಂದು ಮಂತ್ರ ಬಂದು ನಿಮಗೆ ಓಂ ಹಂ ಹೂಂ ನಮಃ. ಇನ್ನೊಂದು ಸರಿ ಹೇಳ್ತೀನಿ, ಓಂ ಹಂ ಹೂಂ ನಮಃ. ಹಾಂ ಅಂದರೆ ಆ ಹಿ ಬರುತ್ತಲ್ಲ, ಆ ಬರ್ತದೆ, ಹಾದು ಹಾ ಬರುತ್ತೆ. ಹೂಂ ಇನ್ನೊಂದು ಹೂ ಬರುತ್ತಲ್ಲ, ಹಾದು ಹೂಂ ಹೂಂ ನಮಃ. ಇದಿಷ್ಟೇ. ಇದಕ್ಕೆ ಒಳಗಡೆಗೆ ನೀವು ಇನ್ನೂ ಬೇಕಂದರೆ ಕೆಲವು ನೋಡಿ, ಇಲ್ಲಿ ಇಲ್ಲಿ ನನಗೆ ಕಾಣಲ್ಲ, ನಿಮಗೆ ಪೇಪರಲ್ಲಿ ಬರೆದು ತೋರಿಸ್ಬೋದಾಗಿತ್ತು. ಆದರೆ ನಿಮಗೆ ಯಾವ ಥರ ಏನು ಅಂತ ಗೊತ್ತಾಗಲ್ಲ ಅನ್ನೋ ವಿಷಯಕ್ಕೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲನೇ ಅಕ್ಷರ ಇಲ್ಲಿ ಓಂ ಅಂತ ಬರಿಬೇಕಾಗುತ್ತೆ. ಇಲ್ಲಿ ನಮಃ, ಇಲ್ಲಿ ನಮಃ ಅಂತ ಬರಿಬೇಕಾಗತ್ತೆ. ಇಲ್ಲಿ ಲಾಸ್ಟ್ ಇಲ್ಲಿ ಬರುತ್ತೆ ನೋಡಿ, ಈ ಮೂಲೆ ಒಳಗಡೆ ಹೂಂ ಬರುತ್ತೆ. ಮತ್ತಿಲ್ಲಿ ಹಮ್ ಯಾವ ರೀತಿ ಹಮ್ ಅಂತ ನೋಡ್ಕೊಳ್ಳಿ. ಇದು ಈ ರೀತಿ ಹಮ್ ಬರುತ್ತೆ. ಒಳಗಡೆ ಮತ್ತದೇ ಓಂ ಅಂತ ಹಾಕಬೇಕು. ಮತ್ತು ಎಲ್ಲ ಅಕ್ಷರ ಅದನ್ನು ಒಳಗಡೆ ಹಾಕಬೇಕು. ನಾನು ಇವತ್ತಾಗಿ ತೋರಿಸ್ತೀನಿ ನಿಮಗೆ.
ಇಲ್ಲಿ ಓಂ ಬರೆದಿದ್ದೀನಿ. ಇಲ್ಲಿ ಮತ್ತೆ ಹಾಂ ಬರೀಬೇಕು, ಚಿಕ್ಕದಾಗಿ ಬರೀರಿ. ಇಲ್ಲಿ ಮತ್ತೆ ಹೂಂ ಅಂತ ಬರೆದು ನಮಃ, ಇಲ್ಲಿ ಜಾಗ ಚಿಕ್ಕದಾಗಿ ನಾನು ನೀವು ಅಲ್ಲಿ ಮಾಡಿದಾಗ ನೀವು ಚಿಕ್ಕದಾಗಿ ಮಾಡಿ ನೋಡ್ಕೊಳ್ಳಿ. ಯಾಕೆ ಅಂತಂದರೆ ಅಲ್ಲಿ ನಿಮಗೆ ಯಾವ ರೀತಿ ಹರಡಬೇಕು, ಹೂವು ಹಾಕಬೇಕು ಅನ್ನೋ ತೋರಿಸೋದು. ಇದಕ್ಕೆ ನಾನು ಈ ಮಧ್ಯದಲ್ಲಿ ಮಾತ್ರ ಒಂದು ಮಲ್ಲಿಗೆ ಹೂವು ಹಾಕಿ ಆ ಮಂತ್ರನ ನಿಮಗೆ 108 ಸಾರಿನೋ 1008 ಸಾರಿನೋ ಮೊಬೈಲ್ ಕೆಳಗೆ ಬಿತ್ತು, ಹಾಗಾಗಿ ಇದು ಸ್ವಲ್ಪ ಇದಾಗಿದೆ ನೋಡಿ. ಇದನ್ನ ಈ ರೀತಿ ಹೇಳ್ಕೊಂಡು ನಿಮಗೆ ಮಂತ್ರನ ಮೊದಲೇ ಹೇಳಿದ್ದೀನಿ ಅಲ್ವಾ, ಓಂ ಹಾಂ ಹೂಂ ನಮಃ, ಇಷ್ಟು ಹೇಳ್ಕೊಂಡು ಒಳಗಡೆಗೆ ಈ ಒಂದು ಏನು ತೋರಿಸಿದ್ದೀನಿ ಆ ರೀತಿ ಇದನ್ನು ಮಾಡಿ. ಇಲ್ಲಿ 3 ತ್ರಿಶೂಲ ಆಕಾರ ಬರಬೇಕು, 3 ಕಡೆಯೂ ತ್ರಿಶೂಲ ಆಕಾರ ಬರಬೇಕು. ಮೇಲ್ಗಡೆ ಓಂ ಬರಬೇಕು, ಸೈಡಲ್ಲಿ ಈ ಕಡೆ ಹಾಂ ನಮಃ ಬರಬೇಕು, ಮಧ್ಯದಲ್ಲಿ ಓಂ. ಮತ್ತು ಒಂದು ಸಾರಿ ಕೂಡ ಹೇಳ್ತಾ ಇದ್ದೀನಿ, ಇಲ್ಲಿ ಒಳಗಡೆಗೆ ಹಾಂ ಬರೆದು ಹೂಂ ಬರೆದು ಮತ್ತು ನಮಃ ಅಂತ ಬರೀಬೇಕು. ಇಲ್ಲಿ 4 ಅಕ್ಷರ ಒಳಗಡೆ ಬರಬೇಕು. ಈ ಮೂಲೆ ಒಳಗಡೆ ನಿಮಗೆ ಇಲ್ಲಿ ಸೈಡಲ್ಲಿ ನಮಃ ಬರ್ತದೆ, ಮತ್ತಿಲ್ಲಿ ಹಾಂ ಬರುತ್ತೆ, ಮತ್ತಿಲ್ಲಿ ಹೂಂ ಬರುತ್ತೆ. ಈ ರೀತಿ ಹಾಕ್ಕೊಂಡಾಗ ನಿಮಗೆ ಅದು ಬೀಜಾಕ್ಷರಗಳು ಆಗುತ್ತೆ. ಆ ರೀತಿ ಮಾಡ್ಕೊಳ್ಳಿ. ನಿಮಗಿದು ಸರ್ವ ವಶೀಕರಣ, ರಾಜ ವಶೀಕರಣ, ದೇವತಾ ವಶೀಕರಣ. ಈ ಒಂದು ದೇವತೆಗಳಿಗೆ ಕೆಲವ್ರಿಗೆ ದೇಹದಲ್ಲಿ ನಮಗೆ ದೇವತಾ ಆವಾಹನೆ ಆಗ್ತಾ ಇಲ್ಲ, ಆ ದೇವತೆ ಯಾಕೋ ನಮ್ಮ ಇದರಲ್ಲಿ ಬರ್ತಾ ಇಲ್ಲ, ಏನೂ ಆಗ್ತಾ ಇಲ್ಲ ಅಂತಂದಾಗ ಇವನ್ನೆಲ್ಲ ಇಟ್ಕೊಂಡು ನೀವು ಇದನ್ನು ಹಣೆಯಲ್ಲಿ ಧರಿಸ್ಕೋಬೇಕು. ಇದನ್ನು ಮಾಡಿದ್ದಾಯ್ತಲ್ವ, ಈಗ ಇದನ್ನು ಏನು ಮಾಡಬೇಕು ನೀವು ಅಂದರೆ ಹಣೆಯಲ್ಲಿ ಧರಿಸ್ಕೋಬೇಕು. ಧರಿಸ್ಕೊಂಡು ನೀವು ನಿಮ್ಮ ಕಾರ್ಯಕ್ಕೆ ಯಾವುದೇ ಹೋಗಲಿ, ದೇವಸ್ಥಾನಕ್ಕೆ ಹೋಗಲಿ, ಅಥವಾ ನೀವು ದೇವಸ್ಥಾನಕ್ಕೆ ಪೂಜೆ, ನಿಮ್ಮ ಮನೆಯಲ್ಲೇ ನೀವು ಒಂದು ದೇವರ ಪೂಜೆ ಮಾಡಬೇಕು ಅಂದಾಗ ಇದನ್ನು ಇಟ್ಕೊಂಡು ನೀವು ಹೋದಾಗ ಒಂದು ದೈವ ಆಕರ್ಷಣೆ ಅಂತೀವಿ. ಮತ್ತು ಗಂಡ ಹೆಂಡತಿ ಇರ್ಬೋದು, ಪುರುಷ ಸ್ತ್ರೀ ಆಕರ್ಷಣೆ ಇರ್ಬೋದು ಕೂಡ. ಇದು ಎಲ್ಲದಕ್ಕೂ ಇದು ಸಿದ್ಧಿ ಅಂತ ಒಂದು ಬರುತ್ತೆ ಇದು ವೀಕ್ಷಕರೇ. ಯಾಕೆ ಇದು ಸ್ವಲ್ಪ ನಾನು ವೀಡಿಯೋ ಮಾಡಬೇಕಾದ್ರೆ ಮೊಬೈಲ್ ಕೆಳಗೆ ಬಿತ್ತು, ಅದರಿಂದ ಸ್ವಲ್ಪ ಉಲ್ಟಾ ಸೀದಾಗಿದೆ. ಮತ್ತೆ ಮಾಡಲಿಕ್ಕೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನಮ್ಮ ವೀಕ್ಷಕರು ಇದನ್ನು ಸಹಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ವೀಕ್ಷಕರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ವೀಕ್ಷಕರೇ ಧನ್ಯವಾದಗಳು.